ಬೆಳಿಚೋಡು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯ ಕಿರುಕುಳಕ್ಕೆ ಬೇಸತ್ತು ಬಿಲ್ ಕಲೆಕ್ಟರ್ ಒಬ್ಬರು ಡೆತ್ ನೋಟ್ ಬರೆದಿಟ್ಟು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಜಗಳೂರು ತಾಲೂಕಿನ ಕಾಟೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕಾಟೇನಹಳ್ಳಿ ಗ್ರಾಮದ ನಿವಾಸಿ 49 ವರ್ಷದ ಕೆಬಿ ಶಿವಪ್ಪ ಆತ್ಮಹತ್ಯೆಗೆ ಶರಣಾದ ದುರ್ದೈವಿ. ಶಿವಪ್ಪ ಕಳೆದ 23 ವರ್ಷಗಳಿಂದ ಬಿಳಿಚೋಡು ಗ್ರಾಮ ಪಂಚಾಯಿತಿಯಲ್ಲಿ ನೇರುಗಂಟಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು. ಇತ್ತೀಚೆಗಷ್ಟೇ ಅವರಿಗೆ ಕಂದಾಯ ತೆರಿಗೆ ಅಧಿಕಾರಿಯಾಗಿ ಬಡ್ತಿ ನೀಡಲಾಗಿತ್ತು. ಆದರೆ ಇಂದು ಮುಂಜಾನೆ ಅವರು ತಮ್ಮ ನಿವಾಸದಲ್ಲಿ ವಿಷ ಸೇವಿಸಿ ಪ್ರಾಣ ಬಿಟ್ಟಿದ್ದಾರೆ. ತಮ್ಮ ಸಾವಿಗೆ ಬಿಳಿಚೋಡು ಪಂಚಾಯಿತಿಯ ಪಿಡಿಒ ನಂದಿಲಿಂಗೇಶ್ವರ್ ಅವರೇ ನೇರ ಕಾರಣ ಎಂದು ಶಿವಪ್ಪ ಅವರು ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಶಿವಪ್ಪ ಅವರ ಹಠಾತ್ ಸಾವಿನಿಂದ ಕುಟುಂಬಸ್ಥರು ಆಘಾತಕ್ಕೊಳಗಾಗಿದ್ದು ಕಣ್ಣೀರಿಡುತ್ತಿದ್ದಾರೆ. ಕಿರುಕುಳ ನೀಡಿ ಸಾವಿಗೆ ಕಾರಣರಾದ ಅಧಿಕಾರಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಮೃತರ ಕುಟುಂಬಸ್ಥರು ಬಿಳಿಚೋಡು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಅಪ್ಪಾಜಿಯವರು ಅದೇ ಎರಡು ವರ್ಷದಿಂದ ತುಂಬ ಟಾರ್ಚರಿಂದ ಬರಳುತ್ತಿದ್ರು ಸರ್. ನಮ್ಮ ಅಪ್ಪಾಜಿ PDO ಸರ್. ಅದು ನಮ್ಮ ಹೊಲದ ಮೇಲೆ ಕಣ್ಣಿತ್ತು ಸರ್ ಅವರಿಗೆ. PDO ಅವರಿಗೆ ಹೊಲ ಬರೆದು ಕೊಡು, ಕ್ರೈ ಮಾಡಿಸ್ಕೊಡು, ಮಾರಿಕೊಡು, ನೀನು ಹೊಲ ತಗೊಂಡು ಏನು ಮಾಡ್ತೀಯ, ಹಂಗೆ ಹಿಂಗೆ ಅಂತ ತುಂಬ ಬೈಯಾರ ಸರ್ ನಮ್ಮ ಅಪ್ಪಾಜಿನ. ಒಡ್ಡ ಹಂಗೆ ಜಾತಿನಿಂದನೇ ಮಾಡಿ ಎಲ್ಲ ಬೈತಿದ್ರು. ಆಮೇಲೆ ಅವ್ರ ಲಾಗಿನ್ನಲ್ಲಿ ಹಿಂಗೆ ಇದ್ದರೆ ಅವ್ನು ಹೊಲ ಕೊಡಲ್ಲ ಅಂತ ಅವ್ರ ಲಾಗಿನ್ನಲ್ಲಿ ಒಂದು 2.5-3 ಲಕ್ಷ ರೂಪಾಯಿ ದುಡ್ಡು ತಗೊಂಡ್ಬಿಟ್ಟು ಅದು ನಮ್ಮ ಅಪ್ಪಾಜಿ ನಿನ್ನೆ ಅಂಡವರೆಗೆ ಇರಬೇಕದು, ನೀನು ಎಲ್ಲೆಲ್ಲೇ ಇದ್ದರೆ ಅದು ನಿನ್ನ ಹೆಸರಿಗೆ ಬರೋದು ಅಂತಂದು ಹೇಳ್ಬಿಟ್ಟು ನಮ್ಮ ಅಪ್ಪಾಜಿ ಅವ್ರನ್ನ ಹೊಲ ಕ್ರೈ ಮಾಡಿಸ್ಕೊಡು, ಯಾವ ಕೇಳಲ್ಲ ಅಂತಂದು ಹೇಳಿದಾಗ ನಾವು ಬೇರೆಯವರಿಗೆ ಕ್ರೈ ಮಾಡಿಸಿ 6.5 ಲಕ್ಷ ರೂಪಾಯಿ ಅವ್ರಿಗೆ 6,30,000 ರೂಪಾಯಿ ದುಡ್ಡು ಕಟ್ಟಿದ್ದೀವಿ ಸರ್. ನಿನ್ನೆದು ಮತ್ತೆ ಒಂದು ಆ ಕಡೆ ಫಸ್ಟ್ 15 ಡೇಸ್ ಹಿಂದೆ ಈಗ ತಗೊಂಡಿದ್ದಾರೆ ಸರ್ ಪಾಯ್ಸನ್ನು. ಮತ್ತು ನಿನ್ನೆ 15 ಡೇ ನಿನ್ನೆ ತಗೊಳೋದಕ್ಕಿಂತ ಮುಂಚೆ 15 ಡೇಸ್ ತಗೊಂಡಿದ್ದೆ ಸರ್. ಹೌದು, ನಿನ್ನೆದು ನನಗೆ ಗೊತ್ತಿಲ್ಲ ಸರ್. ನಿನ್ನೆ ನಮ್ಮ ಅಪ್ಪಾಜಿ ಮನೇಲಿ ಇದ್ದಂಗೆ ಇರ್ತಾರೆ, ಬಿಡು ಹೊಲಕ್ಕೆ ಹೋಗಿ ಬರ್ತಾರೆ ಅಂತ ನಾನು ಜಗಳೂರಿಗೆ ಹೋಗಿದ್ದೆ ಸರ್. ಜಗಳೂರಿಂದ ಬರಬೇಕಾದ್ರೆ ನಮ್ಮ ಮಾವರು ಫೋನ್ ಮಾಡಿದರು. ಮತ್ತು ಒಂದು 4:15 ಗಂಟೆಗೆ ಅಪ್ಪಾಜಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ, ಸೀದಾ ನೀನು ಊರಿಗೆ ಬಾ, ನಾವು ಕರ್ಕೊಂಡೋಗಿ ತೋರ್ಸ್ಕೊಂಬರ್ತೀನಿ ಅಂತಂದು ಹೇಳಿದ್ರು. ನಾನು ಏನಿಲ್ಲ ಬಿಡು ಅಂತಂದು ಊರಿಗೆ ಬಂದೆ. ನಮ್ಮ ಅಪ್ಪಾಜಿ ಅವಲೇ ಪಾಯ್ಸನ್ ತಗೊಂಡು ನಮ್ಮ ಅಪ್ಪಾಜಿಗೆ PDO ಟಾರ್ಚರ್ ಕೊಡ್ತಿದ್ರು ಸರ್. ಅದಕ್ಕೆ ನಮ್ಮ ಅಪ್ಪಾಜಿ ಸೂಸೈಡ್ ಮಾಡ್ಕೋಬೇಕು ಅಂತಿದ್ರು ಸರ್. ಆವಾಗಲೇ 1-2 ಸತಿ ಪಾಯ್ಸನ್ ಕುಡ್ದಿದ್ರು ಸರ್. ಮತ್ತೆ ಹೆಂಗೋ ಕಾಪಾಡ್ಕೊಂಡ್ವಿ ಸರ್. ಮತ್ತೆ PDO ದುಡ್ಡು ಕಟ್ಟಿದ್ವಿ ಸರ್. ಮತ್ತೆ PDO ಅದೇ ಟಾರ್ಚರ್ ಮಾಡ್ತಿದ್ರು ಸರ್. ಅಮೌಂಟ್ ಕಟ್ರಿ ಅಂತ. ಮನೇಲೆಲ್ಲ ಚೆನ್ನಾಗಿದ್ರು ಸರ್, ನಮ್ಮ ಜೊತೆ ಎಲ್ಲ ಚೆನ್ನಾಗಿದ್ರು. PDOದೊಂದೇ ಸರ್ ಟಾರ್ಚರ್ ನಮಗೆ. ಹೌದು ಸರ್, ಇದೇ ಕಾರಣಕ್ಕೆ ಸರ್ PDO ಟಾರ್ಚರ್ ಕೊಡ್ತಿದ್ದಾರೆ ಅಂತ ಲೆಟ್ರ್ ಬರೆದಿಟ್ಟು ಸೂಸೈಡ್ ಮಾಡ್ಕೊತಿದ್ರು ಸರ್. ಮತ್ತೆ ಅದೇ ಥರ ಲೆಟ್ರ್ ಬರೆದಿಟ್ಟು ಸೂಸೈಡ್ ಮಾಡ್ಕೊತಿದ್ರು. ಇಲ್ಲ ಸರ್, ಮತ್ತೆ ಮುಂದಕ್ಕೆ ನಮ್ಮ ಡ್ಯೂಟಿ ಮಾಡಬೇಕಾದ್ರೆ ನಮ್ಮ ಅಪ್ಪಾಜಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಕಂಪ್ಲೇಂಟ್ ಮಾಡಿರಲಿಲ್ಲ ಸರ್. ನಮ್ಮ ಅಪ್ಪಾಜಿ ಚೆನ್ನಾಗಿದ್ರೆ ಸಾಕು ಅಂತ. ಇವಾಗ ನಮ್ಮ ಅಪ್ಪಾಜಿನೇ ಇಲ್ಲ ಸರ್, ಅದಕ್ಕೆ ಕಂಪ್ಲೇಂಟ್ ಮಾಡಿದ್ದೀವಿ ಸರ್. ಅಧಿಕಾರಿಗಳಿಂದ ಒತ್ತಡದಿಂದ, ಜಾತಿ ನಿಂದನೆಯಿಂದ ಅವರು ತುಂಬ ಕಿರುಕುಳಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿ ವೇತನ ಇಲ್ಲ 2 ವರ್ಷದಿಂದ ಅವರಿಗೆ. ಅದೇ ನಮ್ಮದು ಆರೋಪ. ಹೌದು, ವರ್ಕ್ ಪ್ರೆಷರು, ಜಾತಿ ನಿಂದನೆ, ಪ್ರತಿಯೊಂದಕ್ಕೂ ಅವ್ರಿಗೆ ನಾವು ಬೇಕೇ ಬೇಕು, ಇಷ್ಟು ಟಾರ್ಗೆಟ್ ಮಾಡಲೇಬೇಕು. ಆ ಟಾರ್ಗೆಟ್ ರೀಚ್ ಮಾಡಿ ಅವರು ಕೆಲಸ ಮಾಡಿದ್ದಾರೆ. ಮತ್ತು ಅವರು ಮೆಡಿಕಲ್ ಇಶ್ಯೂಯಿಂದ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ಅವ್ರ ಹೆಸರಲ್ಲೇ ತೊಗೊಂಡು ಅವರು ಮತ್ತೆ ಬೇರೆ ಇಲ್ಲಿಗಲ್ ಆ್ಯಕ್ಟಿವಿಟಿ ಮಾಡಿದ್ದಾರೆ. ಅದು ನಮ್ಮ ಹತ್ರ ದಾಖಲೆ ಇದೆ. ಅವರ PDO ಆಫೀಸರ್ಗಳು ಅವರ ಮೆಡಿಕಲ್ ಸ್ಟೇಟ್ಮೆಂಟ್ ಇದಾಗೋದು ಹಂಗಾಗಿ